ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2-3 ದಿನದ ವಿಡಿಯೋ ಒಟ್ಟಿಗೆ ಹಾಕಿರ್ತೀನಿ. ರ್ಯಾಂಡಮ್ ಆಗಿ ವಿಡಿಯೋನ ಬರುತ್ತೆ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೈಪ್ ಅಂತ ಇರುತ್ತೆ, ಹೈಪ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ನಾನು ಸ್ವಲ್ಪ ಹೊರಗಡೆಯಿಂದ ಏನಾದರೂ ತರಿಸಿ ತಿನ್ನೋದು ಕಡಿಮೆನೇ. ಎಷ್ಟೊಂದು ತಿಂಗಳುಗಳಂದರೆ ಒಂದು 3-4 ತಿಂಗಳು 5-6 ತಿಂಗಳುಗಳ ಆ ರೀತಿ ಆಗಿದ್ದರೆ ಮಾತ್ರನೇ ನಾನೇನಾದರೂ ಹೊರಗಡೆಯಿಂದ ತಿನ್ನಬೇಕು ಅನ್ನಿಸ್ದಾಗ ತಿನ್ನೋದು. ಸ್ಯಾಟರ್ಡೇ ಪಪ್ಸ್ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಹಸ್ಬೆಂಡ್ಗೆ ಒಂಚೂರು ಪಪ್ಸ್ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ರೆ, ಪಪ್ಸು ಅಷ್ಟೇ ತೊಗೊಂಬರೋದಕ್ಕೆ ಹೇಳಿದರೆ ಪಪ್ಸ್ ಜೊತೆಗೆ ಪಪ್ಸು ಮತ್ತು ಚಿಪ್ಸು, ಹಾಗೆಯೇ ಪಕೋಡ ಮತ್ತು ಹಾಗೆ ಪೇಸ್ಟ್ರಿ ಕೇಕು, ಚಂಪಾಕಲಿ, ಬೆಣ್ಣೆ ಮುರುಕು ಎಲ್ಲ ತೊಗೊಂಡು ಬಂದಿದ್ದರು. ನನಗೆ ಬೇಕಾಗಿದ್ದಿದ್ದು ಪಪ್ಸ್ ಅಷ್ಟೇನೆ. ನಾನು ಜಾಸ್ತಿ ಹೊರಗಡೆಯಿಂದ ಏನೂ ತರಿಸಿ ಯಾವಾಗಲೂ ತಿನ್ನೋದಕ್ಕೆ ಹೋಗಲ್ಲ. ತುಂಬ ರೇರು ತಿನ್ನೋದು. ಏನೋ ಒಂಥರ ಬೇಜಾರಾಗ್ತಾಯಿದೆ, ಏನೋ ಮಾಡೋದಕ್ಕೆ ಮನೆಯಲ್ಲಿ ಇಷ್ಟ ಆಗ್ತಿಲ್ಲ ಅಂದಾಗ ಅಷ್ಟೇ ನಾನು ಹೊರಗಡೆಯಿಂದ ತರಿಸಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ನೋಡಿದರೆ ಅಷ್ಟೆಲ್ಲ ತಿಂಡಿಗಳನ್ನ ತೊಗೊಂಡು ಬಂದಿದ್ದರು. ಮನೆಯಲ್ಲಿರ್ತೀಯಾ, ಏನಾದರೂ ತಿನ್ನಬೇಕು ಅನಿಸಿದರೆ ಹೊರಗಡೆ ನೀನೆಲ್ಲೂ ಹೋಗೋದೇ ಇಲ್ಲ. ಆವಾಗ ತಿನ್ನಬೇಕು ಅನ್ನಿಸ್ದಾಗ ಏನು ಮಾಡ್ತೀಯಾ, ಅದಕ್ಕೆ ಇರಲಿ ಅಂತೇಳಿ ತೊಗೊಂಡು ಬಂದಿದ್ದೆ ಅಂತಾರೆ. ನಾನು ತಿನ್ನಬೇಕು ಅಂದಿದ್ದಕ್ಕೆ ತೊಗೊಂಡು ಬಂದಿದ್ರಲ್ಲ, ನಂಗೆ ಒಂದು ಕೇಳಿದನಲ್ಲ ಅದಷ್ಟೇ ಸಾಕು ಅಂದ್ರೂ ಕೇಳಲ್ಲ. ಇಷ್ಟೆಲ್ಲ ತಿಂಡಿಗಳನ್ನ ತೊಗೊಬಂದಿರ್ತಾರೆ. ಇದು ನಂದು, ನಾನು ತಿನ್ನೋದು, ನಿಮ್ದಲ್ಲ. ಚೆನ್ನಾಗಿಲ್ಲ ಏನೋ ತಿಂತಾ ಇದೀವಿ, ನಾ ತಿನ್ನೋ ಥರದ್ದಲ್ಲ ಅದು. ಹೌದಾ? ನೀನ್ ತಿನ್ನೋ ಥರ ಇಲ್ವಾ ಇದು? ನೀನ್ ತಿನ್ನೋ ಥರ ಇಲ್ವಾ? ಬೇರೆ ಥರ ಇದೆಯಾ? ಬೇರೆ ಥರ ಇದೆಯಾ? ಅಪ್ಪ ಬಿಸ್ಕೆಟ್ ಕೊಟ್ರಾ? ಬಾ ಮಲ್ಕೋ, ಬಾ ಮಲ್ಕೋ. ಇದು ತಿನ್ನೋದಲ್ಲವಾ? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ ಬಾಯ್ ಆ ಕಡೆಗೆ. ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಇವಳು ಬಂದವಳು ಮೂಸಕ್ಕೆ. ಆ ಕಡೆಯಿಂದ ಮೂಸ್ತೀನಿ. ಮಮ್ಮಿ ಗೊತ್ತಾಯ್ತು ನೋಡಿ. ಸಾಕು. ಏನು ಜಾಗ ಹಿಡ್ಕೊಂಡ್ರು. ಆಗಿತ್ತು ಪಪ್ಸ್ನ ತಿಂದು. 2 ವೆಜ್ ಪಪ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ರೆ ನೋಡಿ ಇಷ್ಟೆಲ್ಲ ತೊಗೊಂಬಂದಿದ್ದಾರೆ. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ನೋಡೋಣ. ಓ, ಕೇಕ್ ಆ್ಯಂಡ್ ಚಂಪಾಕಲಿ ಎರಡೂ ಒಟ್ಟಿಗೆ ಇದ್ದಾರೆ. ಇಬ್ಬರು ಒಟ್ಟಿಗೆ ಇದ್ದಾರೆ. ಯಾವಾಗಲೂ ಈ ಥರ ಏನೂ ತಿನ್ನೋದಕ್ಕೆ ಹೋಗಲ್ಲ. ತುಂಬ ರೇರು, ಎಷ್ಟೊಂದು ತಿಂಗಳುಗಳಾಗಿತ್ತು. ಹಾಗಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸ್ವಲ್ಪ ಮಳೆ ಮೋಡ ಥರ ಇತ್ತು. ಮಳೆ ಏನು ಬರ್ತಾ ಇಲ್ಲ, ಮಳೆ ಮೋಡ ಥರ ಇದ್ದಿದ್ದಕ್ಕೆ ಪಪ್ಸ್ ತಿನ್ನೋಣ ಅನ್ನಿಸ್ತು. ಇವತ್ತು ಸ್ಯಾಟರ್ಡೇ ಬೇರೆ ಇತ್ತು, ಬೇರೆ ಏನೂ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಹೇಳಿದ್ದಕ್ಕೆ ಇಷ್ಟು ಐಟಮ್ ತೊಗೊಂಡು ಬಂದಿದ್ದಾರೆ. ಒಂದು ಕೇಳಿದರೆ ಇಷ್ಟೆಲ್ಲ ತೊಗೊಂಡು ಬರ್ತಾರೆ. ಈ ಥರ ತಿಂದು ದಪ್ಪ ಆಗೋದು, ಇನ್ನೆಲ್ಲಿ ಸಣ್ಣ ಆಗೋಕ್ಕಾಗತ್ತೆ. ಈ ಡ್ರ್ಯಾಗನು ಕೂಡ ಹಣ್ಣಾಗಿದೆ. ಇದು ಕೂಡ ಎಲೆನೂ ಕೂಡ, ಇದು ಸೈಡ್ ಏನಿರುತ್ತೆ ಅದು ಕೂಡ ರೆಡ್ ಬರುತ್ತೆ. ಬಟ್ ಗೊತ್ತಲ್ಲ ನನಗೆ ನಮ್ಮನೆ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಅಂತ, ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊಂಬಿಡ್ತಾ ಇದ್ದೀನಿ.
ಸಖತ್ತು ಭಾಳ ಇದೆ. ಮತ್ತೆ ಇದು ಒಂದು ಅದಾಗ ಮರೆಯಲ್ಲಿ ಇದೆಯಲ್ಲ ಬಿಡು, ಬೆಳಗ್ಗೆ ಕಿತ್ಕೊಳ್ಳುವಂತೆ ಸ್ವಲ್ಪ ಕಲರ್ ಬರಲಿ. ನೋಡಿ ಬ್ರಹ್ಮಕಮಲ ಫ್ಲವರಿಂಗ್ ಆಗಿದೆ, ಬಟ್ಟು ನೋಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಮರ್ತೇ ಹೋಯ್ತು. ತುಂಬಾ ಸಣ್ಣ ಆಯಿತು ಮೊಗ್ಗು. ಇನ್ನೂ ಒಂದು 2 ಡೇಸ್ ಬೇಕಾಗುತ್ತೆ ಅರಳೋದಕ್ಕೆ ಅಂತ ಅಂದ್ಕೊಂಡೆ, ಬಟ್ ಆದರೆ ನೆನ್ನೆನೇ ಅರಳಿಬಿಟ್ಟಿದೆ, ಗೊತ್ತೇ ಆಗಲಿಲ್ಲ. ನೆನ್ನೆ ಮಧ್ಯಾಹ್ನ ಅಷ್ಟೇ ನೋಡಿದ್ದೆ, ಅಂದರೆ ಒಂದು 11-11:30 ಹಂಗೆ ನೋಡಿದ್ದೆ. ಮತ್ತು ಅಲ್ಲಿ ಒಂದು ಕೂಡ ಹೂವಾಗಿದೆ ನೋಡಿ, ಅಲ್ಲಿ ಒಂದು ಕೂಡ ಇವತ್ತು ಹೂವಾಗ್ಬಿಟ್ಟಿದೆ. ಈಗ ನೋಡಿದರೆ ಇಲ್ಲಿ ಒಂದಿದೆ, ಅದೇನು ಇವತ್ತೇ ಹರಳುತ್ತೋ ಏನೋ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಇವತ್ತು ಹಂಗಾದ್ರೆ ಇದು ಇವತ್ತೇ ಹರಳಿಬಿಡುತ್ತೆ. ಸಂಜೆ ಏನಾದರೂ ನೋಡಿ ವಿಡಿಯೋ ಮಾಡಬೇಕು. ಮತ್ತು ಹಾಗೆ ಅಲ್ಲಿ ಮೇಲ್ಗಡೆ 2 ಇದೆ, ಒಳಗಡೆ ಕಾಣಿಸ್ತಾ ಇಲ್ಲ, ಒಳಗಡೆ ಇದೆ, ಬಟ್ ಇಲ್ಲೊಂದಿದೆ, ಮತ್ತು ಹಾಗೆ ಇಲ್ಲಿ ಒಂದಿದೆ. ಈ ವರ್ಷದಲ್ಲಿ ಈಗ ಸದ್ಯಕ್ಕೆ 5 ಫ್ಲವರ್ ಬಿಟ್ಟಿರೋದಷ್ಟೇ ಹೇಳ್ತಾ ಇರೋದು. ಇನ್ನು ನೋಡಬೇಕು ಎಷ್ಟು ಬರುತ್ತೆ ಅಂಥೇಳಿ. ತುಂಬಾ ಬೇಜಾರಾಗ್ತಿದೆ, ವಿಡಿಯೋನೇ ಮಾಡೋಕ್ಕಾಗಲಿಲ್ಲಲ್ಲ ಈ ಸಲ ಅಂತೇಳ್ಬಿಟ್ಟು ಸಖತ್ತು ಬೇಜಾರಾಗ್ತಾಯಿದೆ. ಸಲ ಎಲ್ಲ ಬಿಡಿಸ್ಕೊಂಡು ಅಂದರೆ ಹೂನ ತೆಕ್ಕೊಂಡಿದ್ದೆ, ಈ ಸಲ ಆಗಲೇ ಇಲ್ಲ. ಮತ್ತು ಇಲ್ಲಿ ಒಂದು ಫ್ಲವರ್ ಇದೆ ನೋಡಿ, ಇಲ್ಲೊಂದು ಫ್ಲವರ್ ಇದೆ, ಇಲ್ಲಿ ಒಂದಿದೆ ಫ್ಲವರು, ಇದೊಂದಿದೆ. ನೋಡೋಣ, ನೆಕ್ಸ್ಟ್ ಆದರೂ ಟ್ರೈ ಮಾಡ್ತೀನಿ ಹೂವು ಹರಳುವಾಗ ವಿಡಿಯೋ ಮಾಡೋದಕ್ಕೆ. ಸ್ವಲ್ಪ ಕಡಲೆಕಾಯಿ ಅಂದರೆ ಕಡಲೆ ಬೀಜ ಏನಿದೆ ಅದನ್ನೇ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಸಾಲ್ಟ್ ಹಾಕ್ಬಿಟ್ಟು. ಮತ್ತು ಹಾಗೆ ಜೋಳ ತೊಗೊಂಡು ಬಂದಿದ್ದೆ, ಹಾಗಾಗಿ ಜೋಳನೂ ಕೂಡ ಬೇಯಿಸ್ಕೊಂಡಿದ್ದೆ. ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಎಷ್ಟೋ ಜನ ಜೋಳನ ಬಿಡಿಸೋದು ತುಂಬ ಕಷ್ಟ ಅಂತಾರೆ, ಖಂಡಿತ ಕಷ್ಟ ಇಲ್ಲ. ಈ ರೀತಿ ಒಂದು ಲೈನ್ನ ಬಿಡಿಸ್ಕೊಂಬಿಡಿ. ಈ ರೀತಿಯಾಗಿ ಒಂದು ಲೈನ್ನ ಬಿಡಿಸ್ಕೊಂಡ್ರೆ ಈಸಿಯಾಗಿ ಬಿಡಿಸ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂಥೇಳಿ. ಎಷ್ಟೋ ಜನ ಹಸಿ ಜೋಳ ಬೇಯಿಸಿದ್ದೆ ಅಂತ ಅಲ್ಲ, ಹಸಿ ಜೋಳನೂ ಅಷ್ಟೇ ಒಂದು ಲೈನ್ನ ಈ ರೀತಿಯಾಗಿ ಬಿಡಿಸ್ಕೊಂಡ್ವಿ ಅಂತ ಅಂದರೆ ನೆಕ್ಸ್ಟು ನಿಮಗೆ ಈಸಿಯಾಗಿ ತೆಕ್ಕೋಬೋದು. ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ತೋರಿಸ್ತಾ ಇರೋದ್ರಿಂದ ಅದು ತೆಕ್ಕೊಳ್ಳೋಕೆ ಒಂಚೂರು ಕಷ್ಟ ಆಗ್ತಿದೆ ಅಷ್ಟೇನೆ. ನೋಡಿ ಈಗ ಆಯ್ತಲ್ಲ, ಜಸ್ಟ್ ಹೀಗಂದರೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಈಗ ಈ ರೀತಿ ಮಾಡ್ಕೊಂಡು ಹೋದರೆ ಅಷ್ಟೇ, ಬೇಯಿಸಿರೋದು ಅಷ್ಟೇ, ಬೇಯಿಸದೇ ಇರೋದಾದರೂ ಅಷ್ಟೇ, ಒಂದು ಲೈನನ್ನು ನೀವು ಜೋಳ ಬಿಡಿಸ್ಕೊಂಬಿಡ್ತು ಅಂದರೆ ಈ ರೀತಿಯಾಗಿ ಈಸಿಯಾಗಿ ಈ ರೀತಿ ಅಂದ್ರೇ ಸಾಕು, ಎಲ್ಲ ಜೋಳಗಳೂ ಬಿಡಿಸ್ಕೊಂಡು ಬಂದ್ಬಿಡುತ್ತೆ. ಹಸಿ ಜೋಳನೂ ಇದೇ ರೀತಿಯಾಗಿ ಬಿಡಿಸ್ಕೋಬೋದು. ನನ್ನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಬಿಡಿಸೋದಕ್ಕಾಗಲ್ಲ, ಹಾಗಾಗಿ ನಾನು ಬಿಡಿಸಿದಾದ್ಮೇಲೆ ನಿಮಗೆ ಸಿಗ್ತೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಾಗೆ ಬೇಕಂದರೆ ಖಾರ ಬೇಕು ಅಂತ ಅಂದರೆ ನೀವು ಚಿಲ್ಲಿ ಪೌಡರು, ಸಾಲ್ಟನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಎರಡನ್ನ ಎತ್ತಿಡ್ತೀನಿ, ಯಾಕೆಂದರೆ ಒಂದೊಂದು ಸಲ ಹಸ್ಬೆಂಡ್ ತಿಂತಾರೆ, ಒಂದೊಂದು ಸಲ ತಿನ್ನಲ್ಲ. ಇದು ನಾನೊಬ್ಳಿಗೆ ಸಾಕಾಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಈರುಳ್ಳಿ ಎಲ್ಲ ಹಾಕಿದಾಗ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಾಗಾಗಿ ಇದಿಷ್ಟನ್ನು ಯೂಸ್ ಮಾಡ್ಕೊತೀನಿ. ಮತ್ತು ಇದನ್ನು ಎತ್ತಿಡ್ತೀನಿ. ಸಂಜೆ ಹೆಂಗೆ ಬೇಕಿದ್ದರೆ ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂತ ಅಂದರೆ ನಾಳೆಗೆ ಯೂಸ್ ಮಾಡ್ಕೊತೀನಿ. ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಾಗ ನಾಳೆಗೆ ಬೇಕಂದರೆ ಯೂಸ್ ಮಾಡ್ಕೋಬೋದು. ಇದನ್ನು ಹೂವಿನ ಅಂಗಡಿಯವರು ಪರಿಚಯ ಇದ್ದಾರೆ. ಒಂದೊಂದು ಸಲ ಈ ರೀತಿಯಾಗಿ ವೇಸ್ಟ್ ಆಗಿರುವಂಥ ರೋಸ್ ಇರ್ಬೋದು, ಸುಗಂಧರಾಜ ಇರ್ಬೋದು, ಸೇವಂತಿ ಇರ್ಬೋದು ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಿದ್ನ ನಾನು ಈ ರೀತಿ ಏನು ಮಾಡ್ತೀನಿ, ಗೊಬ್ಬರಕ್ಕೆ ಹಾಕ್ಕೊತೀನಿ. ಗೊಬ್ಬರಕ್ಕೆ ಹಾಕ್ಕೊಂಡು ಇದ್ರ ಮೇಲೆ ಈಗ ಮಣ್ಣನ್ನು ಹಾಕ್ಕೊತೀನಿ. ನನಗೂ ಕೂಡ ಗೊಬ್ಬರ ಆದಂಗೆ ಆಗುತ್ತೆ, ಹಾಗಾಗಿ ನನಗೂ ಕೂಡ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಯೂಸ್ ಮಾಡ್ಕೊತೀನಿ.
ನಿಮಗೂ ಯಾರಾದರೂ ಆ ಥರ ಪರಿಚಯದವರಿದ್ದು ಈ ರೀತಿಯಾಗಿ ಕೊಡ್ತಾರೆ ಅಂದರೆ ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ನಾನು ಸೊಪ್ಪು ಏನಾದರೂ ಹಾಕಬೇಕು ಅಂದಾಗ ಅದ್ರ ಕೆಳಗಡೆಗೆ ಹಾಕಿ ಇದನ್ನು ಫಸ್ಟು ಕೆಳಗಡೆಗೆ ಹಾಕಿಬಿಟ್ಟು ಆಮೇಲೆ ಇದ್ರ ಮೇಲ್ಗಡೆ ಮಣ್ಣನ್ನು ಹಾಕಿ ಸೊಪ್ಪುಗಳನ್ನ ಹಾಕ್ಕೊತಿದ್ದೆ. ಆ ಸೊಪ್ಪು ಎಲ್ಲ ಬರೋ ಅಷ್ಟರೊಳಗಡೆ ಅದು ಕೂಡ ಗೊಬ್ಬರ ಆಗ್ತಾಯಿತ್ತು. ಈಗ ಸ್ವಲ್ಪ ಹೆಗ್ಣಗಳು ಇದಿತ್ತಲ್ಲ ಅಂಥೇಳಿ ನಾನು ಸೊಪ್ಪನ್ನು ಸ್ವಲ್ಪ ಹಾಕಿಲ್ಲ. ಈಗ ಸ್ವಲ್ಪ ಸೊಪ್ಪುಗಳನ್ನ ಹಾಕ್ಕೋಬೇಕು. ಸ್ವಲ್ಪ ಹೆಗ್ಣಗಳು ಬರದೇ ಇರೋ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲನೂ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈಗ ನೆಕ್ಸ್ಟ್ ಸೊಪ್ಪು ಹಾಕುವಾಗ ಈಗ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಈ ರೀತಿ ಹೂಗಳನ್ನ ಕೊಟ್ಟಾಗ ಅದಕ್ಕೆ ಹಾಕ್ಕೊತೀನಿ. ಈಗ ಆಲ್ರೆಡಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿರೋದ್ರಿಂದ ಅದು ಈಗ ಕೂಡ ಗೊಬ್ಬರ ಆಗಿರುತ್ತೆ. ನೋಡಿ, ಗೊಬ್ಬರ ಇಲ್ಲ ಅಂತ ಯೋಚನೆ ಮಾಡೋರು ಈ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದು ನಾಳೆ ಅಷ್ಟರೊಳಗಡೆ ಒಂದು ಸ್ವಲ್ಪ ಕೆಳಗಡೆ ಇಳಿಯುತ್ತೆ, ನಾಳೆ ನಾಡಿದ್ರಷ್ಟರೊಳಗಡೆ. ಆವಾಗ ಇನ್ನು ಸ್ವಲ್ಪ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕ್ತೀನಿ. ಮತ್ತು ಈ ರೀತಿ ಮಣ್ಣನ್ನು ಹಾಕ್ಕೊಂಬಿಡ್ಬೇಕು, ಇಲ್ಲಾಂದರೆ ಸೊಳ್ಳೆಗಳು, ಸಣ್ಣ ಸೊಳ್ಳೆಗಳಿರ್ಬೋದು, ಸೊಳ್ಳೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಮಣ್ಣನ್ನು ಹಾಕ್ಕೊಂಡು ಹಾಕ್ಬಿಡೋದ್ರಿಂದ ಸೊಳ್ಳೆಗಳು ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ಒಣಗುನೆ ಸೊಪ್ಪನ್ನ ತೊಗೊಂಡು ಬಂದಿದ್ದು ಎಷ್ಟು ದಿನ ನನ್ನ ಗಾರ್ಡನಲ್ಲೇ ಸಿಗ್ತಾಯಿತ್ತು. ಸ್ವಲ್ಪ ಹೋಯಿತು ಎಲ್ಲ, ಅಂದರೆ ಹೆಗ್ಣಗಳು ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ. ಹಾಗಾಗಿ ನಮಗೆ ಶುಕ್ರವಾರ ಸಂತೆ ಇರುತ್ತೆ. ಸಂತೆಯಲ್ಲಿ ಒಣಗುನೆ ಸೊಪ್ಪನ್ನ ತೊಗೊಂಡು ಬಂದಿದ್ರು. ಈಗ ಅದರದ್ದು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಈರುಳ್ಳಿನ ಹಚ್ಚಿ ಮತ್ತು ಮೊಳಕೆ ಕಾಳು, ಹೆಸರು ಕಾಳನ್ನು ಹಾಕಿ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಈರುಳ್ಳಿನ ಬಿಡಿಸ್ಕೊತಾ ಇದೆ. ನನಗೆ ಪಲ್ಯಗಳು ಅಂತ ಅಂದಾಗ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಈರುಳ್ಳಿನ ಹಚ್ಕೊತಾ ಇದೆ. ಮತ್ತು ಹಾಗೆಯೇ ಸ್ವಲ್ಪ ಅನ್ನಕ್ಕಿಟ್ಟಿದ್ದೀನಿ. ನೆನ್ನೆದು ಸ್ವಲ್ಪ ಹೀರೆಕಾಯಿ ಬೇಳೆ ಸಾಂಬಾರಿತ್ತು, ಅದೇ ಸಾಂಬಾರಿಗೆ ಇವತ್ತು ಹೆಸರು ಕಾಳು ಪಲ್ಯ ಮಾಡಿ ಮತ್ತು ಹಾಗೆ ಇದು ಕಡಲೆಕಾಯಿ ಮತ್ತು ಜೋಳ ಇದೆ. ಇದು ಕೂಡ ಹುಸ್ಲಿ ಥರ ಮಾಡೋಣ ಅಂದ್ಕೊಂಡು. ಮತ್ತು ಹಾಗೆ ಮಾರ್ನಿಂಗ್ದು ರೊಟ್ಟಿ ಕೂಡ ಇತ್ತು. ನೋಡಿ, ರೊಟ್ಟಿ ಇಟ್ಟಿದೆ, ರಾಗಿ ರೊಟ್ಟಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಟ್ಟಿದ್ದೆ. ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡಿದ್ವಿ ತಿಂಡಿಗೆ, ಅದು ಕೂಡ ರೊಟ್ಟಿ ಇಟ್ಟಿದೆ. ಸಂಜೆಗೆ ಏನಾದರೂ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಇವಾಗ ಏನಿದೆ ಅದೇ ಸಾಂಬಾರಿಗೆ ಸ್ವಲ್ಪ ರೈಸ್ ಮಾಡಿ, ರೊಟ್ಟಿ ಮಾಡಿ, ಮತ್ತು ಹಾಗೆ ಬೆಳಿಗ್ಗೆ ರೊಟ್ಟಿಗೆ ಚಟ್ನಿ ಕೂಡ ಮಾಡಿದೆ. ಆ ಚಟ್ನಿ ಕೂಡ ಹಾಗೆ ಇದೆ. ಅದಕ್ಕೋಸ್ಕರ ಇವತ್ತು ಬೇರೆ ಏನು ಸ್ಪೆಷಲ್ ಅಡುಗೆನ ಮಾಡ್ತಾ ಇಲ್ಲ. ಇದಿಷ್ಟೇ. ಹೊಂಗೊನೆ ಸೊಪ್ಪಿಂದು ಪಲ್ಯ ಮಾಡಿ ಅದು ರೊಟ್ಟಿಗೂ ತಿನ್ನೋದಕ್ಕೂ ಆಗುತ್ತೆ. ಮತ್ತು ಹೆಸರು ಕಾಳು ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು. ಹಾಗೆ ಹೆಸರು ಕಾಳನ್ನ ಮೊಳಕೆ ಕಟ್ಸಿರೋದ್ರಿಂದನೂ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಹೇರ್ ಫಾಲ್ ಆಗ್ತಾ ಇದ್ರೆ ಅದಕ್ಕೂ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಹೆಸರು ಕಾಳು, ಒಳ್ಳೆ ಸೊಪ್ಪನ್ನ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಮತ್ತು ಹಾಗೆ ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ನೆನ್ನೆದು ಹೀರೆಕಾಯಿ ಬೇಳೆ ಸಾಂಬಾರು ಕೂಡ ಇದೆ, ಅದನ್ನು ಬಳಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಈಗ ಈರುಳ್ಳಿನ ತೊಳ್ಕೊಂಡು ಹಚ್ಕೊತೀನಿ. ಈರುಳ್ಳಿನ ನೀವು ಮಾರ್ಕೆಟಿಂದ ತಂದ ಮೇಲೆ ಯಾವುದೇ ಕಾರಣಕ್ಕೂ ಹಾಗೆ ಹಚ್ಚೋದಕ್ಕೆ ಹೋಗಬೇಡಿ, ತೊಳ್ಕೊಂಡು ಹಚ್ಕೊಳ್ಳಿ. ಯಾಕೆ ಅಂದರೆ ಈರುಳ್ಳಿನಲ್ಲಿ ಒಂದೊಂದ್ಸಲ ಮಳೆ ಬಿದ್ದು ಫಂಗಸ್ ಆಗಿರುತ್ತೆ. ಆ ಫಂಗಸ್ ಆಗೋದ್ರಿಂದ ಆರೋಗ್ಯನೂ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಕೆಲವೊಂದು ಟೈಮು ಕೆಲವೊಬ್ರಿಗೆ ಬೇಗ ಅಲರ್ಜಿ ಆಗೋವಂಥವ್ರಿಗೆ ಫುಡ್ ಪಾಯ್ಸನ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಒಂದ್ಸಲ ತೊಳ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಹಾಗೆ ಯೂಸ್ ಮಾಡಕ್ಕೆ ಹೋಗಬೇಡಿ. ಮಾವಿನಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದೊಂದ್ಸಲ ತಿಂತ ಕೆಲಸ ಮಾಡ್ತಾ ಇರ್ತೀನಿ. ಎಷ್ಟೊಂದು ಸಲ ವಿಡಿಯೋದಲ್ಲಿ ಹೇಳಿರ್ತೀನಿ, ನಾನು ಅಡುಗೆ ಮಾಡಕ್ಕೆ ಬಂದಾಗ ಏನಾದರೂ ತಿಂತಾ ಇರಬೇಕು ಅಂತೇಳಿ. ಈಗ ಈರುಳ್ಳಿ ಎಲ್ಲನೂ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ. ಸಿರಿ ಯಾರವಾ ಮೊಳಕೆ ಬಂದಿರೋ ಹೆಸರು ಕಾಳು ಮತ್ತು ಹಾಗೆ ತೊಳೆದಿಟ್ಕೊಂಡಿರೋಂಥ ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೊತೀನಿ. ಆದರೆ ಇದನ್ನು ಬೇಯಿಸ್ಕೊಂಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನಲ್ಲೇ ಅಷ್ಟೇ ಬೇಯುತ್ತೆ ಚೆನ್ನಾಗಿ. ಸ್ವಲ್ಪ
ನಮ್ಮ ಪಾರು ಸಿರಿಗೂ ಕೂಡ ಸೊಪ್ಪನ್ನು ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅವರಿಗೆ ಸೊಪ್ಪಿಂದು ರಸನೂ ಕೂಡ ಸಿಗುತ್ತೆ. ಅವರಿಗೆ ಸೊಪ್ಪು ಮತ್ತು ಸೊಪ್ಪಿನ ರಸನ ಹಾಕ್ತೀನಿ. ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತೀನಿ. ಖಾರಕ್ಕೆ ಹಸಿಮೆಣಸಿಕಾಯಿ ಯೂಸ್ ಮಾಡಲ್ಲ, ಹಾಗಾಗಿ ಗಾಂಧಾರ ಮೆಣಸಿಕಾಯಿ ಒಣಗಿಸಿರೋದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ಕೊಳ್ತಾ. ಹಾಗೆ ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಈಗ ಪಲ್ಯ ರೆಡಿ ಆಯಿತು. ಬೆಳಗ್ಗೆ ಮಸಾಲೆ ಎಲ್ಲ ಹಾಕಿ ರಾಗಿ ರೊಟ್ಟಿನ ಮಾಡಿದ್ದೆ, ಅದು ಇನ್ನು ಸ್ವಲ್ಪ ಉಳಿದಿತ್ತು. ಇವಾಗ ಇದನ್ನು ಮಾಡ್ಕೊತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ. ನಮ್ಮನೆಯಲ್ಲಿ ರೊಟ್ಟಿ ಅಂದರೆ ಎಲ್ರಿಗೂ ಇಷ್ಟನೇ. ಹಾಗಾಗಿ ನನಗಂತೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಜಾಸ್ತಿ ರೊಟ್ಟಿ ತಿನ್ನೋದಕ್ಕೇ ಇಷ್ಟಪಡ್ತೀನಿ. ಯಾವಾಗಲೂ ರೊಟ್ಟಿ ಕುಂಬಳಕಾಯಿ ಪಲ್ಯ ಅಥವಾ ರೊಟ್ಟಿ ಬೆಂಡೆಕಾಯಿ ಎಣ್ಗಾಯಿ ಈ ಥರ ಇತ್ತು ಅಂದರೆ ರೊಟ್ಟಿ ಬೆಣ್ಣೆ ಜೊತೆಯಲ್ಲಿ ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಏನೋ ರೊಟ್ಟಿ ಅಂದರೆ ಇಷ್ಟನಾ? ಯಾವುದ್ರ ಜೊತೆಲಿ ಆ ರೊಟ್ಟಿನ ತಿನ್ನೋದಕ್ಕೆ ಇಷ್ಟಪಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಒಂದೊಂದು ಸಲ ಸೇವೆ ಮೇಲೇ ಬಳಿತಾರಲ್ಲ, ಆ ರೀತಿ ಮಾಡ್ಕೊತೀನಿ. ಒಂದೊಂದು ಸಲ ರೊಟ್ಟಿನ ತಟ್ಟಿ ಮಾಡ್ಕೊತೀನಿ. ಇವತ್ತು ತಟ್ಟ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟಿರ್ತೀವಲ್ವ, ಸ್ವಲ್ಪ ನೀರಿನಂಶ ಬಂದುಬಿಟ್ಟಿರುತ್ತೆ. ಈ ರೀತಿಯಾಗಿ ನೀರಾಗಿಬಿಟ್ಟಿರುತ್ತೆ. ಈರುಳ್ಳಿಗೆ ಉಪ್ಪು ಬಿತ್ತು ಅಂದಾಗ ಆ ರೀತಿಯಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳು ಆಗ್ತಿದೆ. ರಾಗಿ ರೊಟ್ಟಿ ಆಗಿರೋದ್ರಿಂದ ರೊಟ್ಟಿ ತಟ್ಟಿದಾದ್ಮೇಲೆ ಅದು ಮುಚ್ಚಳನ ಮುಚ್ಚಬೇಕು, ಇಲ್ಲ ಅಂದರೆ ಹಸಿಟ್ಟು ಥರನೇ, ಅಂದರೆ ಮೇಲ್ಗಡೆ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ. ಮತ್ತು ಹಾಗೆ ರಾಗಿ ರೊಟ್ಟಿಗೆ ಉಚ್ಚಿನ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೀರೆಕಾಯಿ ಬೇಳೆ ಸಾಂಬಾರು ಕೂಡ ಇದೆ. ಬೇಕಂದರೆ ಹಾಕ್ಕೊಳ್ಳಿ ಅಂತೇಳಿ ಹಾಕಿಲ್ಲ, ಬೇಕಂದರೆ ಆಮೇಲೆ ಹಾಕ್ಕೊಳ್ಳೋಣ ಅಂತ ಇವಾಗ ಹಾಕಿಲ್ಲ. ಹೀರೆಕಾಯಿ ಬೇಳೆ ಸಾಂಬಾರು ಕೂಡ ಇದೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.